ಶ್ರೀ ಗುರುಭ್ಯೋ ನಮಃ. 67ನೆಯ ಜ್ಞಾನ ಸಂಗಮ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಯಥಾ ರೀತಿಯಾಗಿ ಭಗವಂತನ ಆಶೀರ್ವಾದದಿಂದ, ಗುರುಗಳ ಕಾರುಣ್ಯದಿಂದ, ಗುರು ಸಂಪದ, ಗುರು ಪರಂಪರೆಯ ಎಲ್ಲ ಶ್ರೇಷ್ಠ ಗುರುಗಳ ಅನುಗ್ರಹ ಆಶೀರ್ವಾದದಿಂದ ಈ ಜೂನ್ ತಿಂಗಳ 11ನೆಯ ದಿನಾಂಕ ಬುಧವಾರ 2025ನೆಯ ಇಸವಿಯ ಜ್ಯೇಷ್ಠ ಮಾಸದಲ್ಲಿ ಈ ಹುಣ್ಣಿಮೆಯ ದಿನ ನಾವೆಲ್ಲರೂ ಕೂಡ ಇಲ್ಲಿ ಶ್ರದ್ಧೆಯಿಂದ ಭಾಗವಹಿಸ್ತಾ ಇದ್ದೇವೆ. ಈ ಹುಣ್ಣಿಮೆಗೆ ಬಹಳ ವಿಶೇಷವಾದ ಮಹತ್ವ ಇದೆ. ಈ ದಿನಾಂಕ, ಈ ವಾರದಲ್ಲಿ ಯಾವ ನಕ್ಷತ್ರ ಸೂರ್ಯೋದಯ ಕಾಲದಲ್ಲಿತ್ತು, ಅದಕ್ಕೆ ಅನುಗುಣವಾಗಿ ಆ ಹುಣ್ಣಿಮೆಯ ಮಹತ್ವ ಇದೆ. ಭಗವಂತನ ಒಂದು ತತ್ವಾತ್ಮಕ ರೂಪ, ಅದು ಪ್ರದ್ಯುಮ್ನ ರೂಪ. ಪ್ರದ್ಯುಮ್ನಾಗಿ ಭಗವಂತ ಈ ಜಗತ್ತಿನಲ್ಲಿ ಇದ್ದಾನೆ. ಭಗವಂತನ ಅನೇಕ ತತ್ವರೂಪಗಳಿವೆ, ಅವುಗಳಲ್ಲಿ ಪ್ರದ್ಯುಮ್ನ ಕೂಡ ಒಂದು. ಈ ಪ್ರದ್ಯುಮ್ನ ನಾಮಕ ಭಗವಂತನ ಒಂದು ಅಂಶ ಈ ದಿನ ಮತ್ತು ಇದರ ಹಿಂದಿನ ದಿನ ಮತ್ತು ನಾಳೆಯ ದಿನ, ಈ 3 ದಿನಗಳಲ್ಲಿ ಯಾರೆಲ್ಲ ಗುರುಪರಂಪರೆಯ, ಯಾವುದೇ ಗುರುಪರಂಪರೆಗೆ ಇರಲಿ, ಹಿಂದಿನ ಪರಂಪರಾಗತವಾಗಿ ಏನೆಲ್ಲ ಬಂದಿತ್ತು, ಅದರಲ್ಲಿ ಯಾರೆಲ್ಲ ಇದ್ದಾರೆ ಆ ಗುರುವಿನ ಆಶ್ರಯದಲ್ಲಿ, ಅವರೆಲ್ಲರಿಗೂ ಕೂಡ ಇದು ಪ್ರಾಪ್ತಿಯಾಗುತ್ತೆ. ಈ ಪ್ರದ್ಯುಮ್ನ ನಮ್ಮಲ್ಲಿ ಜ್ಞಾನವನ್ನು ವೃದ್ಧಿ ಮಾಡ್ತಾನೆ, ನಮ್ಮಲ್ಲಿ ಬಲವನ್ನು, ಸಂಪತ್ತು ಎಂತಹ ಸಂಪತ್ತು? ಸಾತ್ವಿಕವಾದ ಸಂಪತ್ತು, ನಮ್ಮನ್ನು ಉದ್ಧರಿಸುವ, ನಮ್ಮನ್ನು ಅರಿತುಕೊಳ್ಳುವ ಶ್ರೇಷ್ಠವಾದ ಸಂಪತ್ತನ್ನು ನೀಡುವಂತಹದ್ದು. ಸಂಪತ್ತು ಇಲ್ಲಿ ಧನದ ದೃಷ್ಟಿಕೋನದಿಂದ ಅಲ್ಲ, ಆಧ್ಯಾತ್ಮಿಕ ಸಂಪತ್ತು, ಆತ್ಮ ಸಂಪತ್ತು, ಆರೋಗ್ಯ ಸಂಪತ್ತು, ಜ್ಞಾನ ಸಂಪತ್ತು, ವಿದ್ಯಾ ಸಂಪತ್ತು, ಸದ್ಗುಣಗಳ ಸಂಪತ್ತು, ದೈವಿ ಗುಣದ ಸಂಪತ್ತು, ಹೀಗೆ ಸಂಪತ್ತು, ಜ್ಞಾನ, ಆ ಜ್ಞಾನದಿಂದ ಉತ್ತಮವಾದ ಬೆಳಕು, ಜೀವನದಲ್ಲಿ ಪ್ರಕಾಶ, ಹೀಗೆ ಪ್ರದ್ಯುಮ್ನ ಈ 3 ದಿನಗಳಲ್ಲಿ, ಈ ಜ್ಯೇಷ್ಠ ಮಾಸದ ಹುಣ್ಣಿಮೆಯ 3 ದಿನಗಳಲ್ಲಿಯೂ ಯಾರು ಅದನ್ನು ಅರಿತಿರ್ತಾರೆ ಅವರಿಗೆ ಅದನ್ನು ಅನುಗ್ರಹಿಸ್ತಾನೆ ಗುರು ಪರಂಪರೆಯ ಮೂಲಕ. ಅದರಲ್ಲಿಯೂ ಈ ದಿನ ಯಾರು ಕಾಲವನ್ನು ಚೆನ್ನಾಗಿ ಪರಿಗಣಿಸ್ತಾರೆ, ಕಾಲವನ್ನು ಸದುಪಯೋಗ ಮಾಡಿಕೊಳ್ತಾರೆ, ಆ ಕಾಲಪುರುಷನ ಅನುಗ್ರಹವನ್ನು ಯಾರು ಚೆನ್ನಾಗಿ ಸಂಪಾದನೆ ಮಾಡಿದರೆ, ಕಾಲವನ್ನು ನಿಯಮಿತವಾಗಿ ಬಳಸ್ತಾ ಇದ್ದಾರೆ, ಅವರಿಗೆ ಪ್ರದ್ಯುಮ್ನ ರೂಪದ ತತ್ವದ ಅರಿವಾಗುತ್ತೆ. ಅದು ಗೋಚರವಾಗೋದಕ್ಕೆ ಸಾಧ್ಯ ಇದೆ. ಪ್ರದ್ಯುಮ್ನ ರೂಪನಾಗಿ ಭಗವಂತ ಅವರನ್ನು ಮತ್ತಷ್ಟು ಜೀವನದ ಪ್ರಗತಿ ಅಷ್ಟೇ ಅಲ್ಲ, ಜನ್ಮಾಂತರಗಳ ಈ ಪ್ರಯಾಣದ ಹಾದಿಯನ್ನು ಚೆನ್ನಾಗಿ ಅವರಿಗೆ ನೀಡಿ, ಆ ಹಾದಿಯ ಅಂತಿಮ ಗುರಿಯನ್ನು, ಕಟ್ಟಕಡೆಯ ಆ ಗುರಿಯನ್ನು ಭಗವಂತನ ಸಾಕ್ಷಾತ್ಕಾರದವರೆಗೂ ಕೂಡ ನೀಡುತ್ತಾನೆ, ಅನುಗ್ರಹಿಸ್ತಾನೆ. ನೋಡಿ, ಕಾಲ ಬಹಳ ಮುಖ್ಯವಾದದ್ದು. ಈ ಕ್ಷಣದಲ್ಲಿ ಆಗಿರಲಿ ಅಥವಾ ಒಂದು ದಿನದ 1 ಗಂಟೆಯ ಅವಧಿಯಲ್ಲಿ ನಾವು ಏನನ್ನು ಯೋಚನೆ ಮಾಡಿರ್ತೇವೆಯೋ, ಯಾವುದನ್ನು ಕುರಿತಾಗಿ ಮನಸ್ಸಿನಲ್ಲಿ ಆಲೋಚನೆಗಳು ಉಂಟಾಗಿವೆಯೋ, ಅದನ್ನು ಭಗವಂತ ಅನುಗ್ರಹಿಸ್ತಾನೆ, ಅದರ ಫಲವನ್ನು ನಮಗೆ ನೀಡುತ್ತಾನೆ. ಉದಾಹರಣೆಯಾಗಿ, ದುಷ್ಟ ಚಿಂತನೆಗಳು ನಮ್ಮಲ್ಲಿ ಬಂದಿತ್ತು, ಯಾರೋ ಬಗ್ಗೆ ಕೆಟ್ಟ ಭಾವನೆಗಳು ಬಂದಿತ್ತು, ಆ ಕೆಟ್ಟ ಭಾವನೆಗಳನ್ನು ಮತ್ತಷ್ಟು ಹೆಚ್ಚಾಗುವ ಹಾಗೆ ಆ ಕಾಲಪುರುಷನ ಪ್ರಭಾವದಿಂದ ಅದು ನಮಗೆ ನೀಡುವಂತೆ ಮಾಡ್ತಾನೆ. ಮೊದಲನೇದಾಗಿ, ಆ ಕಾಲಪುರುಷ, ಆ ಕಾಲವನ್ನು ನಾವು ಹೇಗೆ ಉಪಯೋಗ ಮಾಡಿಕೊಂಡಿದ್ದೇವೆಯೋ ಅದನ್ನು ಭಗವಂತನ ಮೂಲಕ ಆ ಪರಿಸರವನ್ನು, ಆ ಗುಣಗಳನ್ನು, ಆ ತತ್ವವನ್ನು, ಆ ಆಲೋಚನೆಗಳಿಗೆ ಬೇಕಾಗಿರುವ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾನೆ. ಆ ಕೆಟ್ಟ ಯೋಚನೆಯಲ್ಲಿ ಕಳ್ಳತನದ ಮನಸ್ಸು ಬಂತು, ಕಳ್ಳತನದ ಯೋಚನೆ ಬಂದಿತ್ತು 1 ಗಂಟೆಗಳ ಅವಧಿಯಲ್ಲಿ. ಯಾರದ್ದೋ ವಸ್ತು ತುಂಬ ಚೆನ್ನಾಗಿದೆ ಅಂತಹದ್ದು ಇದ್ದಿದ್ರೆ, ಅಥವಾ ಅದನ್ನು ನನಗೆ ಆಗಿದ್ದರೆ, ಅಥವಾ ಅದನ್ನು ನಾನು ಕಳ್ಳತನ ಮಾಡಬೇಕು ಅಂತಾದರೆ, ಆ ಕಳ್ಳತನಕ್ಕೆ ಬೇಕಾಗಿರುವ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾನೆ, ಆ ಕಳ್ಳತನವನ್ನು ಕೂಡ ನಡೆಸ್ತಾನೆ. ಚೆನ್ನಾಗಿ ಹಣ ಸಂಪಾದನೆ ಮಾಡಬೇಕು ಅಲ್ಲ, ಹೇಗಾದರೂ ಸರಿ ಮೋಸದಿಂದ ಹಣ ಸಂಪಾದನೆ ಮಾಡಬೇಕು ಆ ಮನಸ್ಸು ಬಂದಾಗ, ಆ 1 ಗಂಟೆಗಳ
ಒಂದು ದಿನದ 1 ಗಂಟೆಯ ಅವಧಿಯಲ್ಲಿ ಒಂದು ಉದಾಹರಣೆಯ ರೂಪದಲ್ಲಿ ಆ ಮನಸ್ಸು ಬಂದಾಗ ಅದಕ್ಕೆ ಬೇಕಾಗಿರುವ ಎಲ್ಲ ವ್ಯವಸ್ಥೆಯನ್ನು ಅನುಗ್ರಹವನ್ನು ಮಾಡ್ತಾನೆ. ದುಷ್ಟರ ಸಹವಾಸವನ್ನು ನೀಡ್ತಾನೆ. ಅಧರ್ಮದಿಂದ ಅನ್ಯಾಯದಿಂದ ಹೇರಳವಾದ ಹಣವನ್ನು ನೀಡ್ತಾನೆ. ಆ ಹಣದ ಪ್ರಭಾವದಿಂದ ಮತ್ತಷ್ಟು ದುಷ್ಟ ಕಾರ್ಯಗಳನ್ನು ಮಾಡಿಸ್ತಾನೆ. ಆ 1 ಗಂಟೆಯ ಅವಧಿಯಲ್ಲಿ ಇನ್ನೊಬ್ಬರ ಬಗ್ಗೆ ಮದ ಮತ್ಸರ ಬಂದಿತ್ತು, ಅದಕ್ಕೆ ಬೇಕಾಗಿರುವ ಪರಿಸರವನ್ನು ನೀಡ್ತಾನೆ. ಅಂತಹ ಮನೆ, ಅಂತಹ ಪರಿಸರ, ಅಂತಹ ಊರು, ಗ್ರಾಮ, ಅದಕ್ಕೆ ತಕ್ಕನಾಗಿರುವ ಉದ್ಯೋಗ, ತನ್ನ ಮನೆಯಲ್ಲಿ ವಾಸ ಮಾಡ್ತಾ ಇರೋರು ಎಲ್ಲವನ್ನು ಹಾಗೆ ನೀಡ್ತಾನೆ. ಅದನ್ನೇ ಯದ್ಭಾವಂ ತದ್ಭವತಿ ಅಂತ ಹಿರಿಯರು ಹೇಳಿದರು. ಮನಸ್ಸಿನಂತೆ ಮಹಾದೇವ. ಅದೇ ಆ 1 ಗಂಟೆಯಲ್ಲಿ ನಾವು ಉತ್ತಮ ಚಿಂತನೆಗಳನ್ನು ಮಾಡಿದ್ರೆ ನಂಬಲಿಕ್ಕೆ ಸಾಧ್ಯವಿಲ್ಲದೇ ಇರೋ ರೀತಿಯಲ್ಲಿ ಅಸಾಧ್ಯವಾದ ಉತ್ತಮ ಕೆಲಸಗಳನ್ನು ನಮ್ಮಿಂದ ಭಗವಂತ ಮಾಡಿಸ್ತಾನೆ. ಅಂತಹ ಅನುಗ್ರಹವನ್ನು, ಆಶೀರ್ವಾದವನ್ನು ನೀಡ್ತಾನೆ. ಯಾರೋ ಬರ್ತಾರೆ, ಕೈ ಜೋಡಿಸ್ತಾರೆ, ಎಲ್ಲಿಂದನೋ ಬರ್ತಾರೆ, ನಾವು ಈ ಕೆಲಸದಲ್ಲಿ ಭಾಗಿಯಾಗ್ತೇವೆ, ನಮಗೂ ಅವಕಾಶ ಕೊಡಿ ಅಂತ ಹೇಳಿ ಜಗತ್ತಿಗೆ ಒಳಿತಾಗುವ ಕಾರ್ಯಗಳಲ್ಲಿ ಅವರು ಮುಂದಾಗ್ತಾರೆ. ಮನೆ ಉದ್ಧಾರ ಅಷ್ಟೇ ಅಲ್ಲ, ತನ್ನ ಉದ್ಧಾರ ಅಷ್ಟೇ ಅಲ್ಲ, ಒಂದು ಗ್ರಾಮ, ಊರು ಅಷ್ಟೇ ಅಲ್ಲ, ವಿಶ್ವಕ್ಕೆ ಒಳಿತಾಗುವ ಕಾರ್ಯವನ್ನು ಭಗವಂತ ನಮ್ಮಿಂದ ಮಾಡಿಸ್ತಾನೆ. ಯಾವಾಗ ನಾವು ಉತ್ತಮ ಚಿಂತನೆಗಳನ್ನು ಮಾಡಿದಾಗ. ಒಂದು ಪಕ್ಷಿಯನ್ನು ನೋಡಿ ಸಂತೋಷ ಪಟ್ಟಾಗ ಮತ್ತಷ್ಟು ನಮ್ಮ ಮನಸ್ಸನ್ನು ವಿಸ್ತಾರ ಮಾಡ್ತಾನೆ. ಆ ರೀತಿಯ ಪ್ರಾಕೃತಿಕ ಸಮೃದ್ಧವಾಗಿರುವ ಜೀವನವನ್ನು ನೀಡ್ತಾನೆ. ಹಸಿರನ್ನು ನೋಡಿ ಸಂತೋಷ ಪಟ್ಟಿವೆ, ಗಿಡ ಮರಗಳನ್ನು, ಪ್ರಕೃತಿಯನ್ನು ನೋಡಿ ಸಂತೋಷ ಆಯಿತು, ಅದಕ್ಕೆ ಬೇಕಾಗಿರುವ ಪರಿಸರವನ್ನು ನೀಡ್ತಾನೆ. ನಮ್ಮಿಂದ ಗಿಡಗಳನ್ನು ನಡೆಸ್ತಾನೆ, ಪ್ರಕೃತಿಯ ಪೋಷಣೆಯನ್ನು ಮಾಡಿಸ್ತಾನೆ, ಪ್ರಕೃತಿಯನ್ನು ಉಳಿಸ್ತಾನೆ. ಹೀಗೆ ನಮ್ಮ ಮನಸ್ಸು ಹೇಗಿದೆಯೋ ಹಾಗೆ ಅದಕ್ಕೆ ತಕ್ಕ ಪರಿಸರವನ್ನು ಈ ಕಾಲಪುರುಷನ ಮೂಲಕ ಅದನ್ನು ಭಗವಂತ ಮಾಡಿಸ್ತಾನೆ. ಆದ್ದರಿಂದ ಈ ಕ್ಷಣದಲ್ಲಿ ನಾವು ಯೋಚನೆ ಮಾಡ್ತಿರೋದಾದರೆ ಏನನ್ನ, ಅದು ಸ್ಪಷ್ಟವಾದ ಎಚ್ಚರಿಕೆ ನಮ್ಮಲ್ಲಿರಬೇಕು. ಏನನ್ನ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಚೆನ್ನಾಗಿರೋ ಯೋಚನೆ ನನ್ನ ಮನಸ್ಸಿನಲ್ಲಿ ಬಂದಿದೆಯಾ ಅಥವಾ ಕೆಟ್ಟ ಯೋಚನೆ ಇದೆಯಾ? ತಕ್ಷಣ ಎಚ್ಚೆತ್ಕೊಂಡ್ಬಿಡ್ಬೇಕು. ಕೆಟ್ಟ ಯೋಚನೆ ಬಂದರೆ ಅದನ್ನು ಕೊನೆಗಾಣಿಸಿ ಮತ್ತೆ ಉತ್ತಮ ಚಿಂತನೆಯನ್ನು, ಉತ್ತಮ ಯೋಚನೆಯನ್ನು ಮಾಡಬೇಕಾಗುತ್ತೆ. ಹೀಗೆ ಯಾರು ಮಾಡ್ತಾ ಹೋಗ್ತಾರೆ, ಅದ್ಭುತವಾದ ಅನೇಕ ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಜೀವನ ಸಾರ್ಥಕವಾಗುತ್ತೆ. ಆದ್ದರಿಂದ ಈ ಕಾಲಪುರುಷ ನಮಗೆ ಅನುಗ್ರಹಿಸಬೇಕು. ನಮ್ಮ ಮನಸ್ಸು ಉತ್ತಮ ಯೋಚನೆಗಳನ್ನು ಮಾಡಬೇಕು. ಉತ್ತಮವಾದ ಗುಣಗಳನ್ನು, ಆ ಗುಣಗಳ ಮೂಲಕ ಉತ್ತಮ ಯೋಚನೆಗಳನ್ನು, ಭಾವನೆಗಳನ್ನು ತಂದುಕೊಳ್ಬೇಕು. ಹಾಗಿದ್ದಾಗ ಮಾತ್ರ ಕಾಲಕ್ಕೆ ಅನುಗುಣವಾಗಿ ನಾವು ಬದುಕುವ ಸಾಧ್ಯತೆ ಇದೆ. ವಿ ಆರ್ ಆಲ್ ಇನ್ ದ ಟೈಮ್, ಇನ್ ಆಸ್ಪೆಕ್ಟ್ ಆಫ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಔಟ್ಡೇಟೆಡ್ ಅಥವಾ ಯಾವುದೋ ಕಾಲದವರು ಅಂತ ಅಂದುಕೊಳ್ಳುವ ಪ್ರಮೇಯವೇ ಬರೋದಿಲ್ಲ. ಆ ಕಾಲಕ್ಕೆ ಅನುಗುಣವಾಗಿ ತಂತ್ರಜ್ಞಾನ ಇರಬಹುದು, ವಿಷಯ ಆಗಿರಲಿ, ಆ ಕಾಲದ ಪ್ರಭಾವ ಏನಿದೆ ಅದೆಲ್ಲ ನಮಗೆ ಜ್ಞಾನದಲ್ಲಿ ಗೋಚರವಾಗುತ್ತೆ. ಆ ಕಾಲಕ್ಕೆ ಅನುಗುಣವಾಗಿ ಪ್ರಗತಿಯ ಹಾದಿಯಲ್ಲಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, ಕೊಟ್ಟಿರುವ ಆಯುಷ್ಯವನ್ನು ಚೆನ್ನಾಗಿ ಬಳಸಿಕೊಂಡು ಅಷ್ಟೇ ಅಲ್ಲ, ಆ ಆಯುಷ್ಯದಲ್ಲಿ ಮಾಡಬೇಕಾಗಿರುವ ಎಲ್ಲ ಕಾರ್ಯಗಳನ್ನು ಮುಗಿಸಿ ಭಗವಂತನ ಕಡೆಗೆ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಏನಾಗುತ್ತೆ, ಸಾಲದಲ್ಲೇ ಆಯುಷ್ಯ ಮುಗಿಬಹುದು, ಸಾಲದಲ್ಲೇ ಮರಣ ಆಗಬಹುದು. ಓದಬೇಕು ಅಂದ್ಕೊಂಡಿದ್ದು ಓದೋಕ್ಕಾಗದೇನೆ, ಅಯ್ಯೋ ಓದಲಿಲ್ಲ, ನನಗೆ ಶಿಕ್ಷಣನೇ ಬರಲಿಲ್ಲ, ಅದರಲ್ಲೇ ನಮ್ಮ ಮರಣ ಆಗಬಹುದು. ಮನೆ ಕಟ್ಟಿಸ್ಬೇಕಾಗಿತ್ತು, ಮನೆ ಕಟ್ಟಲಿಲ್ಲ, ಅದರಲ್ಲೇ ಮರಣ ಆಗಬಹುದು. ಒಟ್ಟಾರೆಯಾಗಿ ಪ್ರಾಪಂಚಿಕ ಅಥವಾ ಪಾರಮಾರ್ಥಿಕ ಯಾವ ಕಾರ್ಯ ಕೆಲಸಗಳಲ್ಲಿ ನಾವು ತೊಡಗಿದ್ರೂ ಅದು ಪೂರ್ಣವಾಗದೇನೆ ಅದರಲ್ಲೇ ಅರ್ಧವನ್ನು ಮಾಡಿಕೊಂಡು, ಅರ್ಧ ಕಾರ್ಯವನ್ನು ಮಾಡಿಕೊಂಡು ಜೀವನದ ಮರಣವನ್ನು ಕಂಡುಕೊಳ್ಳೋದಿರುತ್ತೆ. ಆದ್ದರಿಂದ ಈ ಕಾಲಪುರುಷನ ಔಚಿತ್ಯವನ್ನು ಈ ದಿನದಲ್ಲಿ ನಾವು ಚೆನ್ನಾಗಿ ತಂದುಕೊಂಡು, ಈ ಕ್ಷಣದಲ್ಲಿ ನಾವು ಮಾಡ್ತಾ ಇರುವ ಯೋಚನೆಯಾದರೂ ಏನು ಅದನ್ನು ಗಮನಿಸಿದಾಗ ನಮ್ಮ ಕಾಲ, ನಮ್ಮ ಆಯುಷ್ಯ ತುಂಬ ಉತ್ತಮ ರೀತಿಯಲ್ಲಿ ಸದುಪಯೋಗವಾಗಿ ನಮ್ಮ ಜೀವನ ಸಾರ್ಥಕವಾಗೋದಕ್ಕೆ ಭಗವಂತ ಅನುಗ್ರಹಿಸ್ತಾನೆ. ಇದನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳಿ ಈ 67ನೆಯ ಜ್ಞಾನ ಸಂಗಮ ಕಾರ್ಯಕ್ರಮದಲ್ಲಿ ಭಕ್ತಿಯಿಂದ ಗುರುಸಂಪದ ಗುರು ಪರಂಪರೆಯ ಎಲ್ಲ ಶ್ರೇಷ್ಠ ಗುರುಗಳ ಪಾದಗಳಿಗೆ, ಹಾಗೆಯೇ ಸರ್ವಾಂತರ್ಯಾಮಿಯಾಗಿರುವ ಭಗವಂತನಿಗೆ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡೋಣ.
ಮತ್ತೊಮ್ಮೆ ಆಳವಾದ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ಈ ಕ್ಷಣದಲ್ಲಿ ನನ್ನ ಮನಸ್ಸಿನಲ್ಲಿ ಬರುತ್ತಿರುವ ಯೋಚನೆಯಾದರೂ ಏನು ಅಂತ ಮತ್ತೊಮ್ಮೆ ಜಾಗೃತವಾಗಿ ಎಚ್ಚರಿಕೆಯನ್ನು ತಂದುಕೊಳ್ಬೇಕು. ಉತ್ತಮ ಆಲೋಚನೆಗಳು ನನ್ನ ಮನಸ್ಸಿನಲ್ಲಿ ಬರಲಿ. ಈ ಕ್ಷಣ ಅಷ್ಟೇ ಅಲ್ಲ, ಈ ದಿನದಲ್ಲಿಯೂ ನಾಳೆಯ ದಿನದಲ್ಲಿಯೂ ಉಳಿದ ನನ್ನ ಆಯುಷ್ಯದ ಎಲ್ಲ ದಿನಗಳಲ್ಲಿಯೂ ಸದಾಕಾಲ ಒಳ್ಳೆಯ ಆಲೋಚನೆಗಳು ನನ್ನಲ್ಲಿ ಬರಲಿ. ಅದಕ್ಕೆ ಬೇಕಾಗಿರುವ ಒಳ್ಳೆಯ ಗುಣಗಳನ್ನು ಪಡೆಯುವಂತಾಗಲಿ. ವಿಶಾಲವಾದ ಮನಸ್ಸು ನನ್ನಲ್ಲಿ ಉಂಟಾಗಲಿ. ಪರಿಪೂರ್ಣವಾದ ಆರೋಗ್ಯವನ್ನು, ಪರಿಪೂರ್ಣವಾದ ಆಯುಷ್ಯವನ್ನು ಪಡಿತಾ ನಾನು ಉತ್ತಮವಾಗಿ ಬದುಕುತ್ತಾ ನನ್ನ ಜೊತೆಯಲ್ಲಿರುವವರನ್ನು ಎಲ್ಲರನ್ನೂ ಕೂಡ ಉತ್ತಮವಾಗಿ ಬದುಕಿಸ್ತಾ ಅವರ ಜೊತೆಗೆ ಸಂತೋಷದಿಂದ ಆನಂದದಿಂದ ಇರುತ್ತಾ ಪ್ರಕೃತಿಯ ಋಣವನ್ನು, ತಾಯಿಯ ಋಣವನ್ನು, ತಂದೆಯ ಋಣವನ್ನು, ಗುರುಗಳ ಋಣವನ್ನು, ಋಷಿಮುನಿಗಳ ಋಣವನ್ನು, ಈ ಭೂಮಿಯ ಋಣವನ್ನು ಎಲ್ಲ ಆ ಋಣವನ್ನು ನಾನು ತೀರಿಸಿ ಋಣಮುಕ್ತನಾಗಿ ನನ್ನ ಈ ಆತ್ಮದ ಉನ್ನತಿಯನ್ನು, ಆತ್ಮೋದ್ಧಾರದ ದಾರಿಯನ್ನು ಗುರುಗಳ ಮೂಲಕ ನಾನು ಪಡಿತೀನಿ ಅಂತ ಹೇಳಿ ಈ ದಿನ ಮತ್ತೊಮ್ಮೆ ಗುರುಚರಣಗಳಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.